ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ, ಅದಕ್ಕಿಂತ ಮಹಾ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪಾರ್ಟ್ 1 ಆಗಿರುತ್ತೆ. ಅನಿತಾ ತುಂಬ ಬೇಜಾರು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ಓಡಾಡ್ತಿರ್ತಾರೆ. ಅಲ್ಲಿಗೆ ಅನಿತಾ ತಾಯಿ ಹಾಗೂ ಅನಿತಾ ಅಣ್ಣ ಮಿಥುನ್ ಬರ್ತಾರೆ. ಅನಿತಾ ಅಂತ ಹೇಳಿ ಇಲ್ಲಿ ಅನಿತಾ ತಾಯಿ ಕೂಗಿದ್ರೆ ಏನು ವಿಷಯ ಹೇಳಿ ಅಂತ ಇಲ್ಲಿ ಅನಿತಾ ಅವರು ಬೈತಾರೆ. ಆಗ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡು ಮಾತಾಡ್ತಿದ್ಯಾ ಹನಿ ಅಂತ ಇಲ್ಲಿ ಮಿಥುನ್ ಅವರು ಕೇಳ್ತಾರೆ. ಆಗ ಇನ್ನು ಹೇಗೆ ಮಾತಾಡಬೇಕು, ಮದುವೆಯಾಗಿ ಗಂಡನ ಮನೆಯಲ್ಲಿ ಇರಬೇಕಾದವಳು ನಾನು ಇನ್ನೂ ಇಲ್ಲೇ ಇದ್ದೀನಲ್ಲ, ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗ್ತಿರಬಾರ್ದು, ನೀವು ಯಾರು ಯೋಚನೆ ಮಾಡಿದ್ದೀರಾ ಅಂತ ಇಲ್ಲಿ ಅನಿತಾ ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಆಗ ಆ ಕಡೆ ಅನಿತಾ ತಾಯಿ ಅದನ್ನೇ, ಅನಿತಾ ನಾನು ಮಾತಾಡೋಕ್ಕೆ ಬಂದಿರೋದು, ನಾನು ಈಗ ಹೇಳೋ ಮಾತಿಂದ ನಿನ್ನ ಮನಸ್ಸಿಗೆ ಬೇಜಾರು ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಅನಿತಾ ತಾಯಿ ಹೇಳ್ತಾರೆ. ಹೌದು ಹನಿ, ಫಸ್ಟ್ ನಾವು ಏನು ಹೇಳ್ತಿದ್ದೀವಿ ಕೇಳ್ಕೊ. ಝಾನ್ಸಿಗೆ ಅಲ್ಲಿ ಟಾರ್ಚರ್ ಆಗ್ತಿದೆ ಅಂತೆ, ಪಲ್ಲು 10 ದಿನ ಟೈಮ್ ಪಡ್ಕೊಂಡಿದ್ದಾಳೆ, 1 ದಿನಕ್ಕೆ ಯಾತ್ರೆ ತೋರಿಸ್ತಿದ್ದಾರಂತೆ. ಹಾಗೆ ಅವಳು ಇನ್ನೂ 1-2-3 ದಿನಗಳು ಮನೆ ಬಿಟ್ಟು ಹೊರಟೋಗ್ತಾಳಂತೆ. ಈಗ ಅಲ್ಲಿ ಮಿಥುನ್ ಹೇಳ್ತಾರೆ. ಆಗ ಇಲ್ಲಿ ಅನಿತಾ ಅವರು ಹಾಗಲ್ಲ ಅಣ್ಣ, ಅವಳು ಒಂದು ಸ್ವಲ್ಪ ಹಠಮಾರಿ ಹೆಣ್ಣು ಅಂತ ಎಲ್ಲ ಹೇಳ್ತಿದ್ರಲ್ಲ ಅಂತ ಅವಳು ಅಷ್ಟು ಈಸಿಯಾಗಿ ಹೋಗಲ್ಲ ಅಂತ ಇಲ್ಲಿ ಅನಿತಾ ಅವ್ರು ಹೇಳ್ತಾರೆ. ಹಾಗಲ್ಲ ಹನಿ, ನಾನು ಹೇಳೋದನ್ನೇ ಕೇಳ್ಕೊ. ಒಂದು ಕಡೆ ಪಲ್ಲು ಅಟ್ಯಾಕ್ ಮಾಡ್ತಿದ್ರೆ ಇನ್ನೊಂದು ಕಡೆ ಶೇಷಮ್ಮಜ್ಜಿ ಅಟ್ಯಾಕ್ ಮಾಡ್ತಿದ್ದಾರೆ. ನಿನಗೆ ಅಜ್ಜಿ ಬಗ್ಗೆ ಗೊತ್ತಲ್ಲ, ಶಾಸ್ತ್ರ ಸಂಪ್ರದಾಯ ಅದೆಲ್ಲ ಮಾತಾಡ್ತಿರ್ತಾರೆ. ಈ ಕಡೆ ಅವಳು ಝಾನ್ಸಿ ಬೆಳೆದಿರೋ ವಾತಾವರಣಕ್ಕೆ ಬೇರೆ, ಹಾಗೆ ರಘು ಮನೇಲಿ ಇದ್ರೋ ವಾತಾವರಣ ಒಂದೇ ಅಲ್ವಾ, ಅಡ್ಜಸ್ಟ್ ಆಗಬೇಕು ಅಂದರೆ ಅವಳಿಗೆ ಕಷ್ಟ ಆಗುತ್ತೆ. ನೀನು ತಲೆ ಕೆಡಿಸ್ಕೋಬೇಡ, ಆದಷ್ಟು ಬೇಗ ಅವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಇಲ್ಲಿ ಮಿಥುನ್ ಅನಿತಾಗೆ ಸಮಾಧಾನ ಮಾಡ್ತಾರೆ. ನೀನು ನೋಡಿದಲ್ಲ ಅನಿತಾ, ಮದುವೆ ಮನೇಲಿ ಎಲ್ಲರೂ ಕೂಡ ರಘು ಮನೆಯವರು ಯಾವ ಥರ ಬೈದರು ಅಂತ ಹೇಳಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಬಿಟ್ಬಿಡು ಅನಿತಾ. ತಾಯಿ ಹೇಳಿದರೆ ಹೌದು ಹನಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಯಾಕಂದರೆ ಅವ್ರ ಮನೆಯವರೆಲ್ಲ ಅವಳಿಗೆ ಒಂದು ಸ್ವಲ್ಪನೂ ಸಪೋರ್ಟ್ ಮಾಡಲ್ಲ. ಅಲ್ಲಿ ಅವಳಿಗೆ ಸಿಕ್ಕಿದ್ರೆ ಬೋರ್ ಆಗುತ್ತೆ, ಅಷ್ಟು ಸಪೋರ್ಟ್ ಇಟ್ಕೊಂಡು ಇಷ್ಟು ದಿನ ಇರ್ತಾಳೆ, ಆದಷ್ಟು ಬೇಗ ಆಮೇಲೆ ನೀನು ರಘು ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಅನಿತಾ ತಾಯಿ ಹಾಗೂ ಅಣ್ಣ ಹೇಳ್ತಾರೆ. ಆಗ ಅನಿತಾಗಂತೂ ತುಂಬ ಖುಷಿ ಆಗ್ತಿರುತ್ತೆ. ಆ ಕಡೆ ಝಾನ್ಸಿಗಂತೂ ತುಂಬಾ ಶೆಕೆ ಆಗ್ತಿದೆ. ಅಯ್ಯೋ ಏನಪ್ಪ ಮಾಡೋದು, ತುಂಬ ಶೆಕೆ ಆಗ್ತಿದೆ, ಅದೇನು ಮನೇನ ಹೋಗೋಣ ಅಂತ ಹೇಳಿ ಹಾಲ್ಗೆ ಬರ್ತಾಳೆ. ಅಲ್ಲೇ ರಘು ನ್ಯೂಸ್ ಪೇಪರ್ನ ಓದ್ತಿರ್ತಾನೆ. ಯಜಮಾನ್ರೆ, ಈ ಮನೇಲಿ ಹೇಗಿರ್ತೀರೋ ಏನೋ, ರೂಮೆಲ್ಲ ನೆಟ್ಟಿಗೆ ಫ್ಯಾನ್ ವರ್ಕ್ ಆಗ್ತಿಲ್ಲ, ಇದಾದರೂ ನೆಟ್ವರ್ಕ್ ಆದರೂ ಸಿಗುತ್ತಾ, ಹಾಲಲ್ಲಿರೋ ಫ್ಯಾನ್ ನಾನು ಸ್ವಿಚ್ ಎಲ್ಲಿದೆ ಅಂತ ಹೇಳಿ ಝಾನ್ಸಿ ಸ್ವಿಚ್ನ ಹುಡುಕ್ತಾ ಇರ್ತಾಳೆ. ಕರೆಕ್ಟಾಗಿ ಫ್ಯಾನ್ ಕೆಳಗಡೆ ಚೇರ್ ಹಾಕ್ಕೊಂಡು ಕೂತಿರ್ತಾರೆ. ಅಯ್ಯೋ ಯಜಮಾನ್ರೆ, ಈ ಮನೇಲಿ ಹೇಗಿರ್ತಿರೋ ಏನೋ, ನನಗಂತೂ 2 ಮಿನಿಟ್ಸ್ ಇರೋಕ್ಕಾಗ್ತಿಲ್ಲ ಅಂತ ಹೇಳಿ ಇಲ್ಲಿ ಝಾನ್ಸಿ ಫ್ಯಾನ್ ಕೆಳಗಡೆ ಕೂತಿದ್ದೆ. ಆಗ ಇಲ್ಲಿ ಎಲ್ಲ ಮನೆಯವರೆಲ್ಲ ಬರ್ತಾರೆ. ಆಮೇಲೆ ಇಲ್ಲಿ ಫ್ಯಾನ್ ಸ್ವಿಚ್ನ ಆಫ್ ಮಾಡ್ತಾರೆ. ಇಲ್ಲಿ ಫ್ಯಾನ್ ಸ್ವಿಚ್ ಆಫ್ ಮಾಡ್ತಿದ್ದಂಗೆ ಇಲ್ಲಿ ಝಾನ್ಸಿ ಹಿಂದೆ ತಿರುಗಿ ನೋಡ್ತಾರೆ, ಯಾರು ಬಂದಿರ್ತಾರೆ ಅಂತ. ಅಲ್ಲಿ ರಘು ಅತ್ತೆ ಹಾಗೂ ರಘು ಚಿಕ್ಕಮ್ಮ ಹಾಗೂ ಪಲ್ಲವಿ ನಿಂತಿರ್ತಾರೆ. ಮುಂದೆ ರಾಘು ಚಿಕ್ಕಪ್ಪ ನಿಂತಿರ್ತಾರೆ. ಪಲ್ಲವಿ ಫ್ಯಾನ್ ಯಾಕೆ ಆಫ್ ಮಾಡಿದೆ ಅಂತ ಹೇಳಿ ಇಲ್ಲಿ ಝಾನ್ಸಿ ಕೇಳ್ತಿರ್ಬೇಕಾದ್ರೆ, ಕರೆಂಟ್ ಫೀಸ್ ಜಾಸ್ತಿ ಬರುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಪಲ್ಲವಿ ಹೇಳ್ತಾರೆ, ಕಟ್ಟಿದ್ದೆ ಆಯಿತು ಬಿಡು ಅಂತ ಹೇಳಿ ಇಲ್ಲಿ ಝಾನ್ಸಿ ಹೇಳ್ತಾರೆ. ಆಗ ಇಲ್ಲಿ ಝಾನ್ಸಿಗೆ ರಘು ಚಿಕ್ಕಮ್ಮ ಬಡ್ಜೆಟ್ ಹೇಳಿದಾಗ ಚಿಕ್ಕಮ್ಮ ಅವ್ರ ಬಡ್ಜೆಟ್ ಬಗ್ಗೆ ಹೇಳ್ತಾ ಇರ್ತಾರೆ. ಸೆಂಟ್ರಲ್ ಬಡ್ಜೆಟ್ ಅಂತ ಹೇಳಿ ಇಲ್ಲಿ ಝಾನ್ಸಿ ಪ್ರಶ್ನೆ ಮಾಡ್ತಾರೆ. ಬಜೆಟ್ ಅಂತ ಇಲ್ಲಿ ರಘು ಚಿಕ್ಕಪ್ಪ ಹೇಳಿ, ನೋಡಮ್ಮ, ನಮ್ಮದು ಮಿಡಲ್ ಕ್ಲಾಸ್ ಕುಟುಂಬ, ಪ್ರತಿಯೊಂದು ವಿಷಯದಲ್ಲೂ ನಾವು ಲೆಕ್ಕಾಚಾರದಿಂದಲೇ ಬದುಕ್ತೀವಿ. ಹಾಗೆ ಪ್ರತಿ ತಿಂಗಳಲ್ಲೂ ಒಂದಿಷ್ಟು ಬಜೆಟ್ ಅಂತ ಹೇಳಿ ಇರುತ್ತೆ, ಅದನ್ನು ಮೀರಿದ್ರೆ ಸಾಲನೇ ಮಾಡಬೇಕಾಗುತ್ತೆ. ಸಾಲ ಮಾಡಿ ತುಪ್ಪ ತಿಂದರೆ ಅದನ್ನು ಸಾಲ ತೀರಿಸೋದಕ್ಕೆ ಮತ್ತೆ ನಾವೇ ಕಷ್ಟಪಡಬೇಕಾಗುತ್ತೆ. ಈ ತಿಂಗಳು ಕರೆಂಟ್ ಬಿಲ್ ಆಲ್ರೆಡಿ ಅಷ್ಟಾಗಿದೆ,
ಇದಾದಮೇಲೆ ಮಾಡಂಗಿಲ್ಲ ಯೂಸ್ ಮಾಡಂಗಿಲ್ಲ ಅಂತ ಹೇಳಿ ಇಲ್ಲಿ ರಘು ಚಿಕ್ಕಪ್ಪ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟೇ ತಾನೇ ಈ ಮಂತ್ ಪವರ್ ಬಿಲ್ ಏನಿದೆ ಅಂತ ಹೇಳಿ ನಾನೇ ಕಟ್ತೀನಿ ಅಂತ ಹೇಳಿ ಇಲ್ಲಿ ಝಾನ್ಸಿ ಹೇಳಿದಾಗ ನಮಗೆ ಯಾರು ಹಾಕೋ ಭಿಕ್ಷೆ ಬೇಕಾಗಿಲ್ಲ, ನಾವು ಯಾರ ಮುಂದೆನೂ ಕೈ ಚಾಚಿ ಬಿಡಲ್ಲ, ಅಂಥದ್ರಲ್ಲಿ ನಾನು ನನ್ನ ಸ್ವಾಭಿಮಾನನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ರಘು ಚಿಕ್ಕಮ್ಮ ಹೇಳಿದಾಗ ಫ್ಯಾನ್ ಯೂಸ್ ಮಾಡ್ತಿರೋ ಅದು ಅದಕ್ಕೆ ನಾನೇ ಪೇ ಮಾಡ್ತೀನಿ ಅಂತ ಹೇಳಿ ಝಾನ್ಸಿ ಅವ್ರು ಹೇಳ್ತಾರೆ. ಅದ್ರ ಅವಶ್ಯಕತೆ ಇಲ್ಲ, ನಾವು ನಮ್ಮ ಫ್ಯಾಮಿಲಿ ಸ್ಯಾಲ್ರಿ ಅಷ್ಟೇ ಲೆಕ್ಕ ಹಾಕೋದು, ಬೇರೆ ಬೇಕಾಗಿಲ್ಲ, ಹಾಗೆ ನಾವು ಬೇರೆಯವ್ರ ಹತ್ರ ಕೈ ಚಾಚಲ್ಲ ಅಂತ ಹೇಳಿ ಪಲ್ಲವಿ ಹೇಳಿದಾಗ ನಾನು ಈ ಮನೇಲಿ ಇದ್ದೀನಲ್ಲ ಅಂತ ಹೇಳಿ ಝಾನ್ಸಿ ಪ್ರಶ್ನೆ ಮಾಡ್ತಾರೆ. ಅದು ನಾವು ಹಾಕಿರೋ ಭಿಕ್ಷೆ ಅಂತ ಹೇಳಿ ಇಲ್ಲಿ ಪಲ್ಲವಿ ಅವ್ರು ಹೇಳ್ತಿದ್ರೆ ಇಲ್ಲಿ ಝಾನ್ಸಿಗಂತೂ ಪಲ್ಲವಿ ಮಾತು ಕೇಳಿ ತುಂಬಾ ಬೇಜಾರಾಗುತ್ತೆ. ಸಾಮಾನ್ಯವಾಗಿ ನಮ್ಮ ಫ್ಯಾಮಿಲಿಯವರು ತಮಗಿಲ್ಲ ಅಂದರೂ ಬೇರೆಯವರು ಬಂಧುಗಳಿಗೆ ಎಲ್ಲ ಅಂತ ಹೇಳಲ್ಲ ಅಂತ ಹೇಳಿ ಪಲ್ಲವಿ ಅವ್ರು ಬೈತಾ ಇರ್ತಾರೆ. ಹಾಗಾದರೆ ನಮ್ಮ ಪ್ರಕಾರ ನಾನಿ ಮನೆಗೆ ಅಂತ ಹೇಳಿದಾಗ ಅದನ್ನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ ನಿಂಗೆ ಅಂತ ಹೇಳಿಬಿಟ್ಟು ಪಲ್ಲವಿ ತುಂಬ ಮಾತಾಡ್ತಿರ್ತಾರೆ. ಹೇಳೋದೇನು ಬೇಕಾಗಿಲ್ಲ, ಕಣ್ಣಿದೆ ಅಲ್ವಾ, ನಿಂಗೆ ಗೊತ್ತಾಗುತ್ತೆ ಇದೆ ಅಂತ ಹೇಳಿ ಇಲ್ಲಿ ಝಾನ್ಸಿ ಬೇರೆಯವರನ್ನ ತೋರಿಸ್ತಾ ಇರ್ತಾರೆ. ಪರವಾಗಿಲ್ಲ ಬಿಡಮ್ಮ, ಮನುಷ್ಯ ಬೇರೆಯವರ ಬೆವರಬೇಕು, ಬೇವದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಇಲ್ಲಿ ರಘು ಚಿಕ್ಕಪ್ಪ ಹೇಳಿದಾಗ ಕೊನೆಗೂ ಕೊಬ್ಬು ಕರಗುತ್ತೆ ಅಂತ ಹೇಳಿ ಇಲ್ಲಿ ಪಲ್ಲವಿ ಅವರು ಹೇಳೇ ಬಿಡ್ತಾರೆ. ಹಾಗೂ ನಾನು ಸಣ್ಣ ಇದ್ದೀನಿ ಅಂತ ಇಲ್ಲಿ ಝಾನ್ಸಿ ಅವ್ರು ಹೇಳ್ತಾ ಇರಬೇಕಾದ್ರೆ ಪಲ್ಲವಿಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾ ಇರುತ್ತೆ. ಬಂದ್ಬಿಡುತ್ತೆ, ನಿನಗೆ ಕೊಬ್ಬಿಲ್ಲ, ನಿನಗೆ ಟನ್ ಗಟ್ಟಲೆ ಇದೆ ಕೊಬ್ಬು, ನಿನ್ನ ಥರ ಸಣ್ಣಗಿರೋರಿಗೇ ಕೊಬ್ಬು ಟನ್ ಗಟ್ಟಲೆ ಇರುತ್ತೆ ಅಂತ ಹೇಳಿ ಇಲ್ಲಿ ಪಲ್ಲವಿಯವ್ರು ಹೇಳ್ತಾರೆ. ಏನು ಯಜಮಾನ್ರೆ ಇವರು ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಇಷ್ಟೆಲ್ಲ ಮಾತಾಡಿದ್ರು ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ ಅಂತ ಇಲ್ಲಿ ರಘುಗೆ ಝಾನ್ಸಿ ಹೇಳ್ತಾರೆ. ನೋಡಿ, ನಾನು ಫ್ಯಾಮಿಲಿ ಮ್ಯಾನ್, ದೊಡ್ಡವರು ಮಾತಾಡಬೇಕಾದ್ರೆ ನಾನು ಇಂಟರ್ಫಿಯರ್ ಆಗೋದಿಲ್ಲ, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ತೀನಿ ಅಂತ ಹೇಳಿ ಇಲ್ಲಿ ರಘು ಅವರು ಹೇಳ್ತಾ ಇರ್ತಾರೆ. ಪಾಪ ಇಲ್ಲಿರೋದಕ್ಕೆ ಕಷ್ಟ ಆಗ್ತಿದ್ಯಾ, ಕಷ್ಟ ಆಗ್ತಿದ್ರೆ ಹೊರಟು ಬಿಡಿ, ಪಾಪ ಯಾಕೆ ಸುಮ್ಮನೆ ಕಷ್ಟಪಡ್ತೀರಾ ಅಂತ ಹೇಳಿ ಇಲ್ಲಿ ಪಲ್ಲವಿ ಹೇಳ್ತಾ ಇರ್ತಾರೆ. ಆ ಕಡೆ ರಘು ಚಿಕ್ಕಪ್ಪ ಕ್ಯಾಬ್ನ ಬುಕ್ ಮಾಡಲಾ ಅಂತ ಹೇಳ್ತಾ ಇರ್ತಾರೆ. ರಘು ಚಿಕ್ಕಪ್ಪ ಹೇಳಿದಾಗ ಝಾನ್ಸಿಗಂತೂ ತುಂಬಾ ಬೇಜಾರಾಗುತ್ತೆ, ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ತಾತ ಝಾನ್ಸಿನ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಕಾಫಿನೂ ಕುಡಿದೆ ಹಾಗೆ ಕೂತಿರ್ತಾರೆ. ಹಾಗೆ ಟೀಲಿ ಝಾನ್ಸಿ ಹಾಗೂ ತಾತ ಫೋಟೋ ನೋಡಿಕೊಂಡು ತುಂಬ ಬೇಜಾರು ಮಾಡ್ಕೋತಿರ್ತಾರೆ. ಅಲ್ಲಿ ಝಾನ್ಸಿ ಹೇಗಿರ್ತಾಳೋ ಏನೋ ಗೊತ್ತಿಲ್ಲ, ಅಲ್ಲಿನ ವಾತಾವರಣ ಅವಳಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಆಗಿದೆಯೋ ಏನೋ ಗೊತ್ತಾಗ್ತಿಲ್ವಲ್ಲ. ಯಾಕಂದರೆ ಅವಳು ತುಂಬ ಐಷಾರಾಮಿ ಜೀವನ ನಡೆಸ್ದವಳು. ಅಲ್ಲಿ ಸಡನ್ನಾಗಿ ಹೋಗಿ ಅವ್ರ ಜೊತೆ ಹೇಗೆ ಅಡ್ಜಸ್ಟ್ ಮಾಡ್ಕೋತಾಳೆ, ತುಂಬ ಕಷ್ಟ ಆಗುತ್ತೇನೋ, ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ತಾತ ಕೆಲಸದವರಿಗೆ ಹೇಳ್ಕೊತಾ ಇರ್ತಾರೆ. ಏನಿಲ್ಲ ತಾತ, ಹೊಸದ್ರಲ್ಲಿ ಸ್ವಲ್ಪ ಉಸಿರು ಕಟ್ಟಿದ ಥರ ಆಗುತ್ತೆ, ಆಮೇಲೆ ಎಲ್ಲ ಹೋಗ್ತಾ ಎಲ್ಲ ಹೊಂದಾಣಿಕೆ ಆಗುತ್ತೆ ಅಂತ ಇಲ್ಲಿ ತಾತನಿಗೆ ಹೇಳ್ತಾ ಇರ್ತಾರೆ. ಅಲ್ಲ, ರಾಯ್ ಬರ್ತಾರೆ, ಕೇಳ್ತಿರ್ತಾರೆ. ಮತ್ತು ರಾಯ್ ಎಲ್ಲ ವಸ್ತುಗಳನ್ನು ಕೊಟ್ಟಿಟ್ಟು ಬಂದ, ಎಲ್ಲನೂ ಫಿಟ್ಟಿಂಗ್ ಮಾಡಿಸ್ದಾಯ್ತಾ ಅಂತ ಹೇಳಿ ತಾತ ಕೇಳಬೇಕಾದ್ರೆ ಇಲ್ಲ ಅಂತ ಹೇಳಿ ರಾಯ್ ಹೇಳ್ತಾರೆ. ಆಗ ಯಾಕೆ ಅಂತ ಹೇಳಿ ಈ ಕಡೆ ತಾತ ಕೇಳಿದಾಗ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಇಂಥ ವಸ್ತುಗಳಿಂದ ಅವಶ್ಯಕತೆ ಇಲ್ಲ, ನಾವು ಸ್ವಾಭಿಮಾನಿಗಳು, ಬದುಕ್ತವರು, ಹಾಗಾಗಿ ನಮಗೆ ಇದೆಲ್ಲ ಬೇಡ ಅಂತ ಹೇಳಿ ಎಲ್ಲ ಇಲ್ಲಿ ರಾಯ್ ತಾತಂಗೆ ಹೇಳಿದ್ರೆ, ಹೌದಾ ಝಾನ್ಸಿ ಏನು ಹೇಳಿದ್ಲು ಅಂತ ಇಲ್ಲಿ ತಾತ ಅವ್ರು ಕೇಳ್ತಿದ್ರೆ, ಮೇಡಮ್ಮು ನನಗೆ ಬೇಡ, ನಮ್ಮ ಮನೆಯವರಿಗೆ ಬೇಡ ಅಂದಮೇಲೆ ನನಗೂ ಬೇಡ ಅಂತ ಹೇಳಿಬಿಟ್ರು ಅಂತ ಹೇಳಿ ವಾಪಸ್ ಬಂದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅದನ್ನು ಈ ಕಡೆ ತಾತಂಗಂತೂ ಕೇಳಿ ತುಂಬ ಖುಷಿ ಆಗ್ತಿರುತ್ತೆ. ಪರವಾಗಿಲ್ವೇ ನನ್ನ ಮೊಮ್ಮಗಳು ನಮ್ಮ ಝಾನ್ಸಿ ಇಷ್ಟೆಲ್ಲ ಯೋಚನೆ ಮಾಡೋಷ್ಟು ಇದಾಗ್ಬಿಟ್ಲಾ ಅಂತಿದ್ದಾರೆ. ಅಂದರೆ ಅವಳಲ್ಲಿ ತುಂಬ ಬದಲಾವಣೆ ಆಗಿದೆ, ಒಟ್ಟಿನಲ್ಲಿ ಅವ್ರ ಮನೆಯಲ್ಲೆಲ್ಲ ಇರಬೇಕು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಒಟ್ಟಿನಲ್ಲಿ ರಾಘು ಹಾಗೂ ಝಾನ್ಸಿ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ತಾತ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ರಾಯ್ ಮಾತ್ರ ಮನಸ್ಸಲ್ಲಿ ಬೈಕೋತಿರ್ತಾರೆ, ಇಲ್ಲೇ ನಮ್ಮ ಮೇಡಮ್ ಹೋಗು ಅಂತ ಅಂದ್ಬಿಟ್ರು, ಆದರೆ ಅವ್ರ ಮನೆಯವರು ಅವ್ರ ಮನೆಯಿಂದ ಹೊರಗಡೆ ಆಗಬೇಕು ಅಂತ ನೋಡ್ತಿದ್ದಾರೆ. ಇಲ್ಲಿ ರಘು ಅವರೇ ನಮ್ಮ ಝಾನ್ಸಿ ಮೇಡಮ್ನ ಕಾಪಾಡಬೇಕು ಅಂತ ಹೇಳಿ ರಾಯ್ ಮನಸ್ಸಲ್ಲೇ ಅನ್ಕೊತಿರ್ತಾರೆ. ಆ ಕಡೆ ಝಾನ್ಸಿ ಅವರು ಬೇಜಾರು ಮಾಡಿಕೊಂಡು ಓಡಾಡ್ತಿರ್ತಾರೆ. ಅಲ್ಲಿಗೆ ರಘು ಅವ್ರು ಬರ್ತಾರೆ. ರಘು, ಒಂದು ನಿಮಿಷ ನಿನ್ನ ಜೊತೆ ಮಾತಾಡಬೇಕು,
ಮಾತಾಡಬೇಕಾಗಿತ್ತು ಅಂತ ಝಾನ್ಸಿ ಅವ್ರು ಹೇಳಿದಾಗ, ಏನು ರಘು ಮಿಡಲ್ ಕ್ಲಾಸ್ ಲೈಫ್ ಅಂದರೆ ಹೀಗಿರುತ್ತಾ, ಎಲ್ಲದರಲ್ಲೂ ಲೆಕ್ಕಾಚಾರ ಮಾಡ್ತಾರಾ, ಏನು ಪ್ರತಿಯೊಂದರಲ್ಲೂ ತಪ್ಪು ಕಂಡುಹಿಡಿತಾರ, ಮಾಡಿರೋ ತಪ್ಪನ್ನು ತೋರಿಸ್ಕೊಂಡಿದ್ದಾರೆ ಅಷ್ಟೇ, ಮತ್ತು ಆ ತಪ್ಪುಗಳು ರಿಪೀಟ್ ಆಗಬಾರ್ದು ಅಂತ ಹೇಳಿ ಎಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಕೇಳಿದ್ರಲ್ಲ ಮಿಡಲ್ ಕ್ಲಾಸ್ ಜೀವನ ಹೀಗೇನಾ ಅಂತ ಹೇಳಿ, ಹೌದು ಮಿಡಲ್ ಕ್ಲಾಸ್ ಜೀವನ ಹೀಗೆ ಇರೋದು. ನಮ್ಮಂಥವ್ರು ಕನಸುಗಳು ನನಸು ಮಾಡ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರ್ತೀವಿ. ಹಾಗೂ ರಾಘು ಹೇಳ್ತಾರೆ, ನನಗೆ ತುಂಬ ಹಿಂಸೆ ಆಗುತ್ತೆ, ನನಗೆ ಅಂತ ಇಲ್ಲಿ ಝಾನ್ಸಿ ಅವ್ರು ಕೇಳ್ತಾ ಇರಬೇಕಾದ್ರೆ, ನಿಮಗೆ ಹಿಂಸೆ ಪಡಿ ಅಂತ ಯಾರು ಹೇಳಿದ್ದು, ಇದೇ ಲೈಫ್ ಬೇಕು ಅಂತ ಹೇಳಿ ಬಂದವರು ನೀವೇ ಅಲ್ವಾ ಅಂತ ಇಲ್ಲಿ ರಘು ಅವ್ರು ಕೇಳ್ತಾರೆ. ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.